ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಹಬ್ಬ ನಾಗರ ಪಂಚಮಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಪಂಚಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಶುಭ ಮುಹೂರ್ತದಲ್ಲಿ ನಾವು ನಾಗರ ಪಂಚಮಿ ಪೂಜೆಯನ್ನು ಮಾಡ್ಬೋದು, ಹಾಗೆ ಯಾವ ಸಮಯದಲ್ಲಿ ನಾಗರಕಲ್ಲಿಗೆ ಹಾಲನ್ನು ಎರಿಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶ್ರಾವಣ ಮಾಸ ಆರಂಭ ಆಗ್ತಾ ಇದ್ದಂಗೆ ಒಂದೊಂದೇ ಹಬ್ಬಗಳು ಶುರುವಾಗುತ್ತೆ. ಅದರಲ್ಲೂ ಮೊದಲನೇ ಹಬ್ಬ ಅಂತಂದರೆ ಈ ನಾಗರ ಪಂಚಮಿ. ಈ ಹಬ್ಬವನ್ನು ವಿಶೇಷವಾಗಿ ನಾಗಪ್ಪನ ಪೂಜೆಗೆ ಅಂತ ಮೀಸಲಾಗಿ ಇಟ್ಟಿದ್ದಾರೆ. ಹಾಗೆ ಈ ಹಬ್ಬವನ್ನು ಅಣ್ಣ ತಂಗಿಯರ ಹಬ್ಬ ಅಂತಲೂ ಕೂಡ ಕರೆಯಲಾಗುತ್ತೆ. ಹಾಗಾದರೆ ಈ ವರ್ಷ ನಾಗರ ಪಂಚಮಿ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಪಂಚಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಅನಂತರ ಪೂಜಾ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ. ನಾಗರ ಪಂಚಮಿ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಆಗಸ್ಟ್ 17ನೇ ತಾರೀಕು ಸೋಮವಾರದ ದಿವಸ ಬಂದಿದೆ. ನಾಗಪ್ಪನ ಪೂಜೆಯನ್ನ ಕೆಲವರು ನಾಗ ಚತುರ್ಥಿ ದಿವಸ ಮಾಡಿದ್ರೆ, ಇನ್ನು ಕೆಲವರು ನಾಗ ಪಂಚಮಿ ದಿವಸ ಮಾಡ್ತಾರೆ. ಹೆಚ್ಚಿನವರು ನಾಗ ಪಂಚಮಿ ದಿವಸನೇ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಆಗಸ್ಟ್ 17ನೇ ತಾರೀಕು ಸೋಮವಾರದ ದಿನ ತಿಳಿಸ್ಕೊಟ್ಟಿದ್ದೀನಿ. ನೀವು ಬೇಕಿದ್ರೆ ನಾಗ ಚತುರ್ಥಿ ಆಗಸ್ಟ್ 16ನೇ ತಾರೀಕು ಭಾನುವಾರ ದಿವಸನೇ ಮಾಡ್ಬೋದು. ಇವಾಗ ನಾಗ ಪಂಚಮಿಯ ಪಂಚಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ನಾಗರ ಪಂಚಮಿಯ ಪಂಚಮಿ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ 16ನೇ ತಾರೀಕು ಭಾನುವಾರದ ದಿವಸ ಸಾಯಂಕಾಲ 5:52 ಆರಂಭವಾಗಿ ಪಂಚಮಿ ತಿಥಿ ಅಂತ್ಯವಾಗುವಂಥದ್ದು ಆಗಸ್ಟ್ 17ನೇ ತಾರೀಕು ಸೋಮವಾರದ ದಿವಸ ಸಾಯಂಕಾಲ 5 ಗಂಟೆಗೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ಪಂಚಮಿ ತಿಥಿ ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ನಮಗೆ ಆಗಸ್ಟ್ 17ನೇ ತಾರೀಕು ಬಂದಿರೋದ್ರಿಂದ ನಾವು ನಾಗರ ಪಂಚಮಿಯನ್ನು ಆಗಸ್ಟ್ 17ನೇ ತಾರೀಕು ಸೋಮವಾರದ ದಿವಸನೇ ಆಚರಣೆ ಮಾಡಬೇಕಾಗಿದೆ. ಹಾಗಾದರೆ ನಾಗರ ಪಂಚಮಿಯನ್ನು ಆಗಸ್ಟ್ 17ನೇ ತಾರೀಕು ಆಚರಣೆ ಮಾಡುವಾಗ ಯಾವ ಶುಭ ಮುಹೂರ್ತದಲ್ಲಿ ನಾಗಪ್ಪನ ಪೂಜೆಯನ್ನು ಮಾಡಬೇಕು, ಮನೆಯಲ್ಲಾಗಿರ್ಬೋದು ಅಥವಾ ನಾಗರ ಕಲ್ಲಿಗೆ ತನಿ ಎರಿಯೋದಾಗಿರ್ಬೋದು, ಇದನ್ನು ಯಾವ ಸಮಯದಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತ ಕೇಳೋದಾದರೆ, ನಾಗಪ್ಪನ ಪೂಜೆಯನ್ನು ಆದಷ್ಟು ಮಡಿಯಿಂದ ಮಾಡಬೇಕು, ಹಾಗೆ ಉಪವಾಸವನ್ನು ಇದ್ದು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿನೇ ಬೆಳಗಿನ ಮುಹೂರ್ತ ತುಂಬಾ ಸೂಕ್ತವಾದಂಥದ್ದು. ಬೆಳಗ್ಗೆ 6:08 ಬೆಳಗ್ಗೆ 8:38 ಕೂಡ ಒಳ್ಳೆಯ ಸಮಯ ಇದೆ. ಈ ಸಮಯದಲ್ಲಿ ನೀವು ಮನೆಯಲ್ಲಿ ಬೆಳ್ಳಿಯ ನಾಗಪ್ಪನ ವಿಗ್ರಹ ಇದ್ದರೆ ಅದಕ್ಕೇ ಪೂಜೆ ಮಾಡ್ಬೋದು, ಅಥವಾ ನೀವು ನಾಗರಕಲ್ಲಿಗೆ ಹೋಗಿ ಅಲ್ಲಿ ಕೂಡ ತನಿಯನ್ನು ಎರಿಬೋದು. ಈ ಸಮಯದಲ್ಲಿ ಆಗಲಿಲ್ಲ ಅಂತಂದರೆ ರಾಹುಕಾಲ ಬಿಟ್ಟು ಬೇರೆ ಸಮಯದಲ್ಲಿ ಅಂದರೆ ಸಂಜೆ 5 ಗಂಟೆ ಒಳಗಡೆ ಕೂಡ ನೀವು ನಾಗರಕಲ್ಲಿಗೆ ಪೂಜೆಯನ್ನು ಮಾಡ್ಬೋದು, ಅಥವಾ ಮನೆಯಲ್ಲೂ ಕೂಡ ನಾಗಪ್ಪನ ಪೂಜೆಯನ್ನು ಮಾಡ್ಬೋದು. ಇನ್ನು ನಾಗಪಂಚಮಿಯ ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಏನೇನು ತೊಗೊಂಡೋಗ್ಬೇಕು ನಾಗರಕಲ್ಲು ಪೂಜೆಗೆ ಹೋಗುವಾಗ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಶ್ರಾವಣ ಮಾಸದ ಮೊದಲನೇ ಹಬ್ಬವಾದಂಥ ನಾಗರ ಪಂಚಮಿ ಯಾವತ್ತು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.